ಆರೋಗ್ಯ ಇಲಾಖೆಯ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಏಜೆಂಟ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಗರ್ಭಪಾತದ ಮಾತ್ರೆಗಳು ಕೂಡ ಪತ್ತೆಯಾಗಿದೆ. ನೋಡಿ, ಎಷ್ಟೇ 5G ಕಾಲ ಅಥವಾ ಬುಲೆಟ್ ಟ್ರೈನ್ ಏನೇ ಬಂದರೂ ಕೂಡ ಇನ್ನೂ ಗರ್ಭಪಾತ ಮಾಡುವಂಥದ್ದು ಇನ್ನೂ ಕೂಡ ನಡೀತಾ ಇದೆ. ಕಂಡಿಡ್ಕೊಂಡ್ಬಿಡೋದು ಮಗು ಯಾವುದಿದೆ ಹೊಟ್ಟೆ ಒಳಗಡೆ ಅಂತ ಹೇಳ್ಬಿಟ್ಟು ಅದು ಇಲ್ಲೀಗಲ್. ಅದು ನಮ್ಮ ದೇಶದಲ್ಲಿ ಲೀಗಲ್ ಅಲ್ಲ. ಅದನ್ನು ಕಂಡಿಡ್ಕೊಂಡು ಹೆಣ್ಣು ಮಗು ಆಗಿದ್ರೆ ಗರ್ಭಪಾತದ ಮಾತ್ರೆಗಳನ್ನು ಕೊಡೋದು, ಆ ಮಗುವನ್ನು ತೆಗೆದುಹಾಕೋದು, ಈ ರೀತಿಯಾಗಿ ಬಹಳ ನಡೀತಾ ಇದೆ. ಅದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿತ್ತು. ಮಂಡ್ಯದಲ್ಲಿ ರೀಸೆಂಟಾಗಿ ನೀವು ಗಮನಿಸಿರಬಹುದು, ಒಂದು ಇಡೀ ಟೀಮನ್ನು ಒಂದು ಚಿಕ್ಕ ಟೆಂಟ್ ಥರ ಏನು ಹಾಕ್ಕೊಂಡು ಅಲ್ಲಿ ಮಗು ಹೊಟ್ಟೆಲಿ ಯಾವುದಿದೆ, ಹೆಣ್ಣ ಗಂಡ ಅಂತ ಹೇಳ್ಬಿಟ್ಟು ಕಂಡಿಡಿದು ಹೇಳ್ತಾ ಇದ್ರು. ಹೆಣ್ಣು ಮಗುವಾಗಿದೆ ಅದನ್ನು ತೆಗೆಸ್ತಾ ಇದ್ರು. ಅದನ್ನು ಕಂಡಿಡಿದು ಎಲ್ಲರಿಗೂ ಕೂಡ ಶಿಕ್ಷೆ ಆಗಿತ್ತು. ನೋಡಿ, ಅದಿನ್ನೂ ಕೂಡ ನಿಂತಿಲ್ಲ. ಕಾರ್ಯಾಚರಣೆಯ ಭಾಗವಾಗಿ ಆರೋಗ್ಯ ಇಲಾಖೆಯ ತಂಡ ನಕಲಿ ಗರ್ಭಿಣಿಯೊಬ್ಬರನ್ನ ಸಿದ್ಧಗೊಳಿಸಿ ಈ ಕಾರ್ಯಾಚರಣೆ ಮಾಡೋದಕ್ಕೆ ನಕಲಿ ಅಂದ್ರೆ ಫೇಕ್ ಗರ್ಭಿಣಿಯೊಬ್ಬರನ್ನ ಸಿದ್ಧಗೊಳಿಸಿ ಜಯಲಕ್ಷ್ಮಿ ಎಂಬ ಏಜೆಂಟ್ ಅನ್ನ ಸಂಪರ್ಕವನ್ನು ಮಾಡಿತ್ತು. ಭ್ರೂಣಲಿಂಗ ಪತ್ತೆ ಹಾಗೂ ಗರ್ಭಪಾತಕ್ಕೆ ಎಷ್ಟು ರೂಪಾಯಿ ತಗೊಂತಿದ್ದಾರೆ? 35,000 ರೂಪಾಯಿ ಹಣ ನೀಡುವಂತೆ ಏಜೆಂಟ್ ಬೇಡಿಕೆಯನ್ನ ಇಟ್ಟಿದ್ದು, ಬಳಿಕ ಗರ್ಭಿಣಿಯನ್ನ ಕಾರಿನಲ್ಲಿ ಚಿಂತಾಮಣಿಯ ಕೇಂದ್ರವೊಂದಕ್ಕೆ ಕರೆ ತಂದಿದ್ಲು ಎನ್ನಲಾಗ್ತಾ ಇದೆ. ಅಕ್ರಮವಾಗಿ ಭ್ರೂಣಲಿಂಗ ಪತ್ತೆ ಮಾಡಿ ಹೆಣ್ಣು ಮಗು ಎಂದು ತಿಳಿದರೆ ಗರ್ಭಪಾತ ನಡೆಸಲಾಗ್ತದೆ ಎಂಬ ಆರೋಪದ ಜಾಲವನ್ನ ಪತ್ತೆ ಹಚ್ಚಲು ಆರೋಗ್ಯ ಇಲಾಖೆ ಅಧಿಕಾರಿಗಳು ನಡೆಸಿದ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು, ಓರ್ವ ಮಹಿಳಾ ಏಜೆಂಟ್ ಅನ್ನ ವಶಕ್ಕೆ ಪಡೆದಿದ್ದು ಮಹತ್ವದ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ. ಬೆಂಗಳೂರು ಹಾಗೂ ಮಂಡ್ಯ ಭಾಗಗಳಿಂದ ಗರ್ಭಿಣಿಯರನ್ನ ಚಿಂತಾಮಣಿಗೆ ಕರೆದುಕೊಂಡ್ಬರ್ತಾರೆ. ಈಗ ಮಂಡ್ಯದಲ್ಲಿ ಒಂದ್ಸಲ ಸಿಕ್ಕಾಕೊಂಡಾಗಿತ್ತು, ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಇದೆಲ್ಲ ಸಿಕ್ಕಾಕೊಂಡಿತ್ತು. ಹಾಗಾಗಿ ಈಗ ನೋಡಿ, ಬೆಂಗಳೂರು ಹಾಗೆ ಮಂಡ್ಯದಲ್ಲಿ ಯಾರೆಲ್ಲ ಹೊಟ್ಟೆಲ್ ಮಗು ಯಾವ್ದಿರೋದು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅಲ್ಲಿಂದ ಚಿಂತಾಮಣಿಗೆ ಕರ್ಕೊಂಡು ಬಂದು ಭ್ರೂಣಲಿಂಗ ಪತ್ತೆ ಹಾಗೂ ಅಕ್ರಮ ಗರ್ಭಪಾತವನ್ನು ನಡೆಸಲಾಗ್ತಾ ಇದೆ ಎಂಬ ಗೌಪ್ಯ ಮಾಹಿತಿ ಹಿನ್ನೆಲೆಯಲ್ಲಿ ರಾಜ್ಯ PNDT ವಿಭಾಗದ ಅಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆ ಕಳೆದ ಒಂದು ವಾರದಿಂದ ರಹಸ್ಯ ಕಾರ್ಯಾಚರಣೆಯನ್ನು ರೂಪಿಸಿದ್ರು. ಕಾರ್ಯಾಚರಣೆಯ ಭಾಗವಾಗಿ ಆರೋಗ್ಯ ಇಲಾಖೆಯ ತಂಡ ನಕಲಿ ಗರ್ಭಿಣಿಯೊಬ್ಬರನ್ನ ಸಿದ್ಧಗೊಳಿಸಿ ಜಯಲಕ್ಷ್ಮಿ ಎಂಬ ಏಜೆಂಟ್ ಅನ್ನ ಸಂಪರ್ಕ ಮಾಡಿತ್ತು. ಭ್ರೂಣಲಿಂಗ ಪತ್ತೆ ಹಾಗೇನೆ ಗರ್ಭಪಾತಕ್ಕಾಗಿ 35,000 ರೂಪಾಯಿ ಹಣ ನೀಡುವಂತೆ ಏಜೆಂಟ್ ಬೇಡಿಕೆಯನ್ನ ಇಟ್ಟಿದ್ದು, ಬಳಿಕ ಗರ್ಭಿಣಿಯನ್ನ ಕಾರ್ನಲ್ಲಿ ಚಿಂತಾಮಣಿಯ ಕೇಂದ್ರವೊಂದಕ್ಕೆ ಕರೆ ತಂದಿದ್ಲು ಅನ್ನಲಾಗ್ತಾ ಇದೆ. ಆದರೆ ಅಧಿಕಾರಿಗಳ ಚಲನವಲನದ ಸುಳಿವು ಸಿಕ್ಕ ಹಿನ್ನೆಲೆಯಲ್ಲಿ ಕೇಂದ್ರದಲ್ಲಿದ್ದವರು ಸ್ಕ್ಯಾನಿಂಗ್ ಮಾಡಲು ನಿರಾಕರಿಸಿ ವಾಪಸ್ ಕಳಿಸಲು ಯತ್ನಿಸಿದ್ದಾರೆ. ಈ ವೇಳೆ ಕಾರ್ಯಾಚರಣೆಯಲ್ಲಿದ್ದ ಅಧಿಕಾರಿಗಳು ಹಾಗೆ ಪೊಲೀಸರು ಏಜೆಂಟ್ ಮತ್ತು ಆಕೆಯೊಂದಿಗೆ ಇದ್ದವರನ್ನ ತಡೆದು ವಿಚಾರಣೆಗೆ ಒಳಪಡಿಸಿದ್ರು. ಕಾರ್ಯಾಚರಣೆಯ ವೇಳೆ ಏಜೆಂಟ್ ಜೊತೆಗಿನ ದೂರವಾಣಿ ಸಂಭಾಷಣೆಯ ಆಡಿಯೋ ದಾಖಲೆಗಳಾಗಿತ್ತು. ಗರ್ಭಿಣಿಯರ ಹೇಳಿಕೆಗಳು ಹಾಗೆ ಏಜೆಂಟ್ ಬ್ಯಾಗ್ನಲ್ಲಿದ್ದಂತಹ ಗರ್ಭಪಾತದ ಮಾತ್ರೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇವುಗಳನ್ನು ಸಾಕ್ಷ್ಯವಾಗಿ ಪರಿಗಣಿಸಿ ಪೊಲೀಸ್ ಠಾಣೆಗೆ ದೂರನ್ನು ಸಲ್ಲಿಸಲು ಕ್ರಮವನ್ನು ಕೈಗೊಳ್ಳಲಾಗಿದೆ. ಮಂಡ್ಯ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಬೆಟ್ಟಸ್ವಾಮಿ ಮಾತನಾಡಿ, ಈ ಅಕ್ರಮದ ಹಿಂದೆ ಯಾವುದೇ ಆಸ್ಪತ್ರೆ, ನರ್ಸಿಂಗ್ ಹೋಮ್ ಅಥವಾ ವೈದ್ಯರ ಕೈವಾಡವಿದೆಯೇ ಎಂಬ ಬಗ್ಗೆ ಹಿಮ್ಮುಖ ತನಿಖೆ ನಡೆಸಲಾಗುವುದು. ತನಿಖೆಯಲ್ಲಿ ಭಾಗಿಯಾಗಿರುವ ಎಲ್ಲರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ ತಿಳಿಸಿದ್ದಾರೆ. ಇಂದಿನ ಸಮಾಜದಲ್ಲಿ ಗಂಡು ಹಾಗೆ ಹೆಣ್ಣು ಎಂಬ ಭೇದ ಭಾವಕ್ಕೆ ಅವಕಾಶವಿಲ್ಲ. ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರದಲ್ಲೂ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಭ್ರೂಣ ಹತ್ಯೆ ಗಂಭೀರ ಅಪರಾಧವಾಗಿದ್ದು, ಇಂತಹ ಅಕ್ರಮಗಳ ಬಗ್ಗೆ ಸಾರ್ವಜನಿಕರು ಮಾಹಿತಿಯನ್ನ ನೀಡಿ ಆರೋಗ್ಯ ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದು ಅವರು ಮನವಿಯನ್ನ ಮಾಡಿದ್ದಾರೆ. ನೋಡಿ, ಬೇರೆ ದೇಶದಲ್ಲಿ ಇದಕ್ಕೆ ಕೆಲವೊಂದಿಷ್ಟು ದೇಶದಲ್ಲಿ ಲೀಗಲ್ ಆಗಿ ಪರ್ಮಿಷನ್ ಅನ್ನೋದಿದೆ, ಹೊಟ್ಟೆಲಿರೋ ಮಗು ಹೆಣ್ಣ ಗಂಡ ಅಂತ ತಿಳ್ಕೊಳ್ಳೋದಕ್ಕೆ. ಆದರೆ ಇಲ್ಲಿ ಇಲ್ಲ, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ನೀನು ಗರ್ಭಿಣಿ ಆದಮೇಲೆ ಆ ಮಗುಗೆ ಜನನವನ್ನು ಕೊಡಲೇಬೇಕಾದ್ರೆ ನಿಮಗೆ ರೀಸೆಂಟಾಗಿ ಒಂದು ವಿಚಾರ ಕೂಡ ಗೊತ್ತಿರಬೇಕು. ಅಂದರೆ ಮಗುವಿನ ಚೆಕ್ ಮಾಡುವಾಗ ಮಗು ಅಂಗವಿಕಲಾಗಿದೆಯಾ ಅಥವಾ ಮಗುಗೆ ಏನಾದರೂ ಸಮಸ್ಯೆ ಇದೆಯಾ, ಮಗುವಿನ ಹಾರ್ಟ್ ಬೀಟ್ ಇಲ್ವಾ ಅಂತ ಡಾಕ್ಟರ್ಗಳು ಚೆಕ್ ಮಾಡ್ತಾರೆ. ಏನಾದರೂ ಒಂದು ರೀಸನ್ ಇಟ್ಕೊಂಡು, ಅಂದರೆ ಮಗುವಿಗೆ ಕೈ ಇಲ್ಲ ಅಥವಾ ಕಾಲಿಲ್ಲ ಅಂದರೆ ಅದು ಹುಟ್ಟಿದ ಮೇಲೆ ಅದಕ್ಕೆ ಜೀವನ ಪರ್ಯಂತ ಕಷ್ಟಪಡಬೇಕು ಅನ್ನುವಂತಹ ಒಂದು ಕಾರಣಕ್ಕೆ ಆ ಮಗುವನ್ನು ತೆಗೆಸೋದಕ್ಕೆ ಅವಕಾಶವನ್ನು ಕೊಟ್ಟಿದೆ ಗೌರ್ಮೆಂಟ್. ಸೊ ಅದನ್ನು ಹೊರತುಪಡಿಸಿ ಹೆಣ್ಣು ಅಥವಾ ಗಂಡು ಅನ್ನೋದಕ್ಕೋಸ್ಕರ ಮಗುವನ್ನು ತೆಗೆಸೋದಕ್ಕೆ ಯಾವುದೇ ಅವಕಾಶ ಇಲ್ಲ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.